ಮಂಡಿಮನೆ ಟಾಕೀಸ್ ಪ್ರೊಡಕ್ಷನ್ ನಂಬರ್ ಚಿತ್ರೀಕರಣ ಇವತ್ತಿಂದ ಶುರು ಮಾಡ್ತಾ ಇದ್ವಿ. ಇದಕ್ಕೆ ಬಂದಂತ ಎಲ್ಲ ನನ್ನ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಮೊದಲನಾಗಿ ನನ್ನ ಧನ್ಯವಾದಗಳು. ಈ ಫಿಲ್ಮ್ ಟೈಟ್ಲ್ ಕೆಲವು ದಿನಗಳಲ್ಲಿ ಇದನ್ನ ರಿವೀಲ್ ಮಾಡ್ತೀವಿ, ಟೈಟ್ಲ್ ಮತ್ತೆ ಫಸ್ಟ್ ಲುಕ್. ನಮ್ಮ ನಿರ್ದೇಶಕರು ಬಂದ್ಬಿಟ್ಟು ಸುಮಂತ್ ಅಂತ, ಇವರೊಂದು 2-3 ಫಿಲ್ಮ್ ಅಲ್ಲಿ ಅಸೋಸಿಯೇಟ್ ಮಾಡಿದ್ದಾರೆ. ಒಂದು ಲೈನ್ ಕಥೆ ಹೇಳಿದ್ರು, ಖುಷಿ ಆಯ್ತು. ಹಾಗೆ ನಮ್ಮ ಪ್ರೊಡಕ್ಷನ್ ಅಲ್ಲೇ ಮಾಡೋಣ ಅಂತ. ಸೊ ನಾಯಕಿಯಾಗಿ ತಪಸ್ವಿನಿ ಪರ್ಣಚ್ಚ ಅಂತ, ಹರಿಕತೆ ಅಲ್ಲ ಗಿರಿಕತೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡಿದ್ರು. ಈಗ ನಮ್ಮ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡ್ತಿದ್ದಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ರವೀಂದ್ರನಾಥ್ ಅವ್ರನ್ನ ಗೊತ್ತಿರಬೇಕು. ನನ್ನ ಮೊದಲನೇ 2 ಫಿಲ್ಮ್ ಇಂದ ಅವರನ್ನೇ. ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ಎಲ್ಲ ಮಾಡಿದ್ರು. ಹಾಗಾಗಿ ಇದರಲ್ಲೂ ಒಂದು ಮೆಲೋಡಿ ಮ್ಯೂಸಿಕ್ ಮಾಡೋಕ್ಕೆ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ DOP ಆಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಣ. ಯಾಕೆಂದ್ರೆ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ, ಅದರದ ಕ್ಯಾಮ್ರಾಮನ್ ಅವರು. ಹಾಗೆ ನಮ್ಮ ಚಕ್ರವರ್ತಿ ಅವರು ನಮ್ಮ ಡೈಲಾಗ್ ರೈಟರು. ನನ್ನ ಜೊತೆಯಾಗಿ ನಮ್ಮ ಧರ್ಮಣ್ಣ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ 15 ದಿವಸದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ವಿ. ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ವಿ. ಅದಾದ್ಮೇಲೆ ಸಾಂಗು ಅದೆಲ್ಲ ಹೊರಗಡೆ ಪ್ಲಾನ್ ಮಾಡಿದ್ವಿ, ಚಿಕ್ಕಮಗಳೂರು ಮತ್ತೆ ಲೇಹ್ ಲಡಾಖ್ ಆ ಥರ ಮಾಡ್ತಾ ಇದ್ವಿ. ಸೊ ಟೋಟಲ್ ಆಗಿ ಇವತ್ತಿಂದ 15 ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಓಕೆ, ಇದು ಒಂದು ಸ್ಟ್ಯಾಂಡ್-ಅಪ್ ಕಾಮಿಡಿಯನ್ ಬಗ್ಗೆ ಚಿತ್ರ. ಸ್ಟ್ಯಾಂಡ್-ಅಪ್ ಕಾಮಿಡಿಯನ್ ಒಂದು ಹೇಗೆ ನಗಿಸ್ತಾನೆ, ಅವನ ಲೈಫಲ್ಲಿ ಏನ್ ನಡೆಯುತ್ತೆ ಅನ್ನೋದೊಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾನು ಇದ್ರ ಮೀರಿ ಜಾಸ್ತಿ ಏನು ಹೇಳಲ್ಲ, ಯಾಕೆಂದ್ರೆ ಮುಂದಿನ ದಿನಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ. ಸೊ ಈ ಚಿತ್ರದ ಪ್ಲಾಟ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡ್-ಅಪ್ ಕಾಮಿಡಿಯನ್. ಇಲ್ಲ, ಆಕ್ಚುಲಿ ಒಟ್ಟಿಗೆ ಮಾಡ್ಬೇಕು ಅಂತ ಇತ್ತು. ಅದಕ್ಕೆ ನನಗೆ ನನ್ನ ಸ್ನೇಹಿತರುಗಳು ಕೈ ಜೋಡಿಸಿದ್ರು. ಒಂದು ರವಿಕುಮಾರ್ ಮತ್ತೆ ವೇಣು ಅವರಂತ ಸದಾಶಿವನಗರದಲ್ಲಿ, ಹಾಗೆ ನನ್ನ ಫ್ರೆಂಡ್ ಅಂಜನ್ ಅಂತ, ಹಾಗೆ ಮಹೇಶ್ ಅಂತ, ಇವರೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಒಂದು ಪ್ರೊಡಕ್ಷನ್, ನಿಮ್ಮ ಪ್ರೊಡಕ್ಷನ್ ಅಲ್ಲೇ ಮಾಡಿ ಅಂತ. ಅವರೆಲ್ಲ ನನಗೆ ಒಂದು ಬೆನ್ನೆಲುಬಾಗಿ ನಿಂತರಿಂದ ಪ್ರೊಡಕ್ಷನ್ ಶುರುವಾಯಿತು. ಯಾಕೆಂದ್ರೆ ಕಥೆನೂ ತುಂಬಾ ಚೆನ್ನಾಗಿತ್ತು. ನಾನು ತುಂಬಾ ಜನಗಳಿಗೆ ಅಪ್ರೋಚ್ ಮಾಡಿದೆ, ಅದಕ್ಕಿಂತ ಈ ಕಥೆ ಚೆನ್ನಾಗಿದೆ ಅಲ್ಲ, ನಮ್ಮ ಪ್ರೊಡಕ್ಷನ್ ಅಂತಾನೆ ಮಾಡೋಣ, ಯಾಕೆ ನಮಗೆ ಗೊತ್ತಿರೋದ್ರಿಂದ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಹಾಗೆ ಶುರುವಾಯಿತು. ಇವತ್ತಿಂದ ಚಿತ್ರೀಕರಣ ಶುರು ಮಾಡ್ತಾ ಇದ್ದೆ. ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೈ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರಿಂದ. ಜಾಸ್ತಿ ರಿವೀಲ್ ಮಾಡೋಕ್ಕೂ ಆಗಲ್ಲ ಮೂವಿ ಬಗ್ಗೆ ಆಗಲಿ ಕ್ಯಾರೆಕ್ಟರ್ ಬಗ್ಗೆ. ಸೊ ಥ್ಯಾಂಕ್ ಯು. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಎಲ್ಲರಿಗೂ ನಮಸ್ಕಾರ. ರಾಜು ಅವರ ಜೊತೆಯಲ್ಲಿ 2ನೇ ಸಿನಿಮಾ ನಂದು. ಸುಮಂತ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಅವರಿಗೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ. ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ. ನಾನು ಹುಷಾರಿಲ್ಲಪ್ಪ ನನಗೆ ಅಂತಂದ್ರೆ ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ಬಿಡಿ, ತುಂಬ ಹೆಚ್ಚು ಕಮ್ಮಿ ಆದರೆ ಡಾಕ್ಟರ್ನಲ್ಲೇ ಕರೆಸ್ತೀವಿ ಅದು ಅದಕ್ಕೆ ತಂದೆ. ಫಸ್ಟೇ ತಬ್ಲಿ ರಾಣಿ ಅಂದ್ಬಿಟ್ಟು ತಬ್ಲಿ ಹೋಗ್ಬಿಟ್ಟು ತಮಾಷೆ ಕೇಳಿದೆ. ಕತೆ ಒಂದು ಲೈನು ಸುಮಾರಾಗಿ ಗೊತ್ತು ನನಗೆ, ನನ್ನ ಪಾತ್ರ ಗೊತ್ತಿಲ್ಲ, ಇದು ನಿಜ. ಸುಮಂತ್ ಹೇಳಿದ್ರು ಇವ್ರಿಗೆ ಮಾತಾಡೋಣ ಬನ್ನಿ ಸುಮ್ಮನೆ ಇಂಥವ್ರು ಈ ಪಾತ್ರ ಮಾಡೋದು ಚೆನ್ನಾಗಿರುತ್ತೆ ಅನ್ಸಿ ಅಂಥ ಪಾತ್ರನೇ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ, ಯಾಕೆಂದರೆ 2ನೇ ಸಿನಿಮಾ ಆದ್ದರಿಂದ ಏನು ತೊಂದರೆ ಇಲ್ಲ, ನಮಗೆ ಜೊತೆಲಿ ಕೆಲಸ ಮಾಡ್ಬೋದು. ನಿರ್ಮಾಣಕ್ಕೆ ಕೈ ಜೋಡಿಸಿರೋಂಥ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಒಳ್ಳೆ ತಂಡನ ಕಟ್ಟಿದ್ದೀರಿ, ತುಂಬ ಸಂತೋಷ. ನೀವೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಧರ್ಮಣ್ಣ ನಮ್ಮ ಜೊತೆಲಿ ಪಾತ್ರ ಮಾಡ್ತಾ ಇದ್ದಾರೆ, ನಾನು ನಿಂತವರೆಗೂ ಸೇರೇ ಇಲ್ಲ ಜೊತೆಯಲ್ಲಿ. ಈ ಸಿನಿಮಾ ಫಸ್ಟ್ ನಮ್ಮಿಬ್ಬರ ಕಾಂಬಿನೇಷನ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮೈಕನ್ನು ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಖುಷಿ ಆಗ್ತಿದೆ. ಸರ್ ಹೇಳ್ದಂಗೆ ನಾನಿ ಸರ್ ಜೊತೆ, ರಾಜು ಸರ್ ಜೊತೆ, ಡೈರೆಕ್ಟರ್ ಜೊತೆ, ಹೀರೋಯಿನ್ ಜೊತೆ ಎಲ್ಲರ ಜೊತೆಲೂ ಮೊದಲ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು. ಕತೆ ತುಂಬ ಅದ್ಭುತವಾಗಿದೆ. ಅವ್ರು ಹೇಳ್ದಂಗೆ ಫ್ಯಾಮಿಲಿ ಎಂಟರ್ಟೈನರು, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೆ ಸಂಬಂಧಪಟ್ಟಂಥ ಕತೆ.
ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ, ಒಂದು ಒಳ್ಳೆ ಪಾತ್ರ. ಹಂಗಾಗಿ ಬಹಳ ಖುಷಿ ಅನಿಸ್ತು. ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ, ನನಗೆ ಫಸ್ಟ್ ಸರ್ ಚೆನ್ನಾಗಿ ಗೊತ್ತು, ಅದು ಚಿಕ್ಕಮಂಗ್ಳೂರು ಒಂದು ಗೊತ್ತಿರಲಿಲ್ಲ, ನಮ್ಮ ಡಿಸ್ಟಿಕ್ ಅವರೇ, ಅದೊಂದು ಇನ್ನೊಂದು ಹೆಮ್ಮೆ ಅನಿಸ್ತು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದ್ದಾರೆ. ಹಾಗೆ ಕ್ಯಾಮ್ರಾಮನ್ ಕೂಡ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ. ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.